ಫೆಬ್ರವರಿ 12ನೇ ತಾರೀಕು ಮಾಘ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆ ಮುಗಿದ ಮುಂದಿನ ದಿನಗಳಲ್ಲಿ ಈ ಥರ ವ್ರತ ಮಾಡಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಮಾಡಿಕೊಳ್ಳಬಹುದು. ಈ ಹುಣ್ಣಿಮೆ ಮುಗಿದ 3 ದಿನ ಅಥವಾ 1 ವಾರ ಬಿಟ್ಟು ಈ ಥರ ಪೂಜಾ ವ್ರತ ಮಾಡಿದ್ಯಾದಲ್ಲಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗಿ ನೀವು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇದು 5 ಮತ್ತು 11 ದಿನದ ವ್ರತವಾಗಿದೆ. ಈ ವ್ರತ 11 ಅಥವಾ 5 ದಿನದಿಂದ ಶುರುವಾಗಿ ಮಹಾಶಿವರಾತ್ರಿಯ ದಿನದಂದು ಮುಗಿಸಬೇಕು. ಈ ವ್ರತ ಮಾಡಲು 1 ದಿನ ಹಿಂದೆಯೇ ತಯಾರಿ ಮಾಡಿಕೊಂಡಿರಬೇಕು. ಈ ವ್ರತ ಮಾಡಲು ಮುಂಚೆಯೇ ಬೆಳಿಗ್ಗೆ ಬೇಗ ಎದ್ದು ಮಡಿಯಿಂದ ಸ್ನಾನ ಮಾಡಿ ಧೂಪ ದೀಪ ಮತ್ತು 2 ಬಾಳೆಹಣ್ಣು ಮತ್ತು 2 ಬೆಲ್ಲದ ತುಂಡುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಹತ್ತಿರ ಅಥವಾ ಹೊಲದಲ್ಲಿ ಹಾವಿನ ಹುತ್ತುಗಳಿದ್ದರೆ ಅಲ್ಲಿ ಹೋಗಿ ತುಪ್ಪದ ದೀಪ ಮತ್ತು ಧೂಪ ಹಾಕಿ ಬಾಳೆಹಣ್ಣು ಮತ್ತು 2 ಬೆಲ್ಲದ ತುಂಡುಗಳನ್ನು ಇಟ್ಟು ಪೂಜಿಸಬೇಕು. ನಂತರ ಯಾವ ಸಂಕಲ್ಪಕ್ಕಾಗಿ ನೀವು ಈ ವ್ರತ ಮಾಡುತ್ತೀರೋ ಆ ಸಂಕಲ್ಪಗಳನ್ನು ಹೇಳಿಕೊಳ್ಳುತ್ತಾ 5 ಸುತ್ತು ಆ ಹುತ್ತಿಗೆ ಪ್ರದಕ್ಷಿಣವನ್ನು ಹಾಕಬೇಕು. ಆಮೇಲೆ ಓಂ ನಮಃ ಶಿವಾಯ ಎನ್ನುತ್ತಾ ಹುತ್ತದ ಮಣ್ಣನ್ನು ತೆಗೆದುಕೊಳ್ಳಬೇಕು. ಈ ವ್ರತ ಎಷ್ಟು ದಿನ ಮಾಡುತ್ತೀರೋ ಎಂದು ಸಂಕಲ್ಪ ಮಾಡಿಕೊಂಡಿರುತ್ತೀರೋ ಅಷ್ಟು ದಿನ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಅಲ್ಲದೆ ಈ ವ್ರತ ಶುರು ಮಾಡುವ ದಿನ ಬೆಳಿಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಪೂಜೆ ಮಾಡಬೇಕು. ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬಂದ ನಂತರ ಅದಕ್ಕೆ ಸ್ವಲ್ಪ ಹಾಲು, ಮೊಸರು, ತುಪ್ಪ, ಸ್ವಲ್ಪ ಸಕ್ಕರೆ ಮತ್ತು ಆಕಳ ಗೋಮೂತ್ರವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಓಂ ನಮಃ ಶಿವಾಯ ಎನ್ನುತ್ತಾ ಒಂದು ಶಿವಲಿಂಗವನ್ನು ತಯಾರಿಸಬೇಕು. ಆ ಶಿವಲಿಂಗಕ್ಕೆ ತೆಗೆದುಕೊಂಡು ಹೋಗಿ ಪೂಜಾ ಸ್ಥಳ ಅಥವಾ ಪೂಜಾ ಕೋಣೆಯಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಂಡು ಅಷ್ಟು ದಿನ ಒಂದೇ ಜಾಗದಲ್ಲಿಟ್ಟು ಪೂಜಿಸಬೇಕು. ಶಿವಲಿಂಗವನ್ನು ನಿಮ್ಮ ವ್ರತ ಮುಗಿಯುವ ತನಕ ಅದನ್ನು ಆ ಜಾಗದಿಂದ ತೆಗೆಯಬಾರದು. ಶಿವಲಿಂಗಕ್ಕೆ ದಿನಾಲೂ 2 ಬಾಳೆಹಣ್ಣು ಮತ್ತು ಬೆಲ್ಲದ ತುಂಡುಗಳಿಂದ ಮತ್ತು ಹಣ್ಣುಗಳಿಂದ ನೈವೇದ್ಯ ಹಿಡಿಯಬೇಕು. ಶಿವಲಿಂಗಕ್ಕೆ ಪೂಜಿಸಲು ನಿಮ್ಮ ವ್ರತ ಮುಗಿಯುವವರೆಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸಬೇಕು. ಪೂಜೆಗೆ ವಿಭೂತಿ ಮಾತ್ರ ಉಪಯೋಗಿಸಬೇಕು. ಅಲ್ಲದೆ ಬಿಲ್ವಪತ್ರೆ ಮತ್ತು ಹೂವು ಹಣ್ಣುಗಳಿಂದ ಅಲಂಕರಿಸಬೇಕು. ಈ ವ್ರತ ಮಾಡುವವರು ಖಾರ ಮತ್ತು ಉಪ್ಪನ್ನು ಮುಗಿಯುವವರೆಗೂ ತಿನ್ನಬಾರದು. ಈ ವ್ರತವನ್ನು ಹೆಣ್ಣು ಮಕ್ಕಳು ಅಥವಾ ಗಂಡಸರು ಯಾರು ಬೇಕಾದರೂ ಮಾಡಬಹುದು. ಈ ವ್ರತ ಮಾಡುವವರು ಎಷ್ಟು ದಿನ ಮಾಡುತ್ತೀರೋ ಎಂದು ಸಂಕಲ್ಪ ಮಾಡುತ್ತೀರೋ ಅಷ್ಟು ದಿನ ಶ್ರದ್ಧಾಭಕ್ತಿಯಿಂದ ಈ ವ್ರತ ಮಾಡಿದ್ಯಾದಲ್ಲಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗಿ ಬರುವ ಮಹಾಶಿವರಾತ್ರಿಯ ಒಳಗಡೆ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗಿ ಇಷ್ಟಾರ್ಥಗಳು ಸಿದ್ಧಿಗೊಳ್ಳುತ್ತವೆ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ಆ ಶಿವನಲ್ಲಿ ಬೇಡಿಕೊಳ್ಳುತ್ತೇವೆ. ಮಹಾಶಿವರಾತ್ರಿಯ ದಿನ ಈ ಸಂಕಲ್ಪ ಮುಗಿದ ನಂತರ ಈ ಶಿವಲಿಂಗವನ್ನು ಮಹಾರಾತ್ರಿಯ ಅಮಾವಾಸ್ಯೆಯ ದಿನ ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಹತ್ತಿರ ಹಳ್ಳ, ಹೊಳೆ, ಸಮುದ್ರಗಳಿದ್ದರೆ ಓಂ ನಮಃ ಶಿವಾಯ ಎಂದು ಆ ಶಿವಲಿಂಗವನ್ನು ನೀರಿಗೆ ವಿಸರ್ಜಿಸಿ ಬರಬೇಕು. ಇದರಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗಿ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ ಎಂದು ಆ ಶಿವನಲ್ಲಿ ಪ್ರಾರ್ಥಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಓಂ ನಮಃ ಶಿವಾಯ.